ಓಂ ಶಾಂತಿ. ದಿನಾಂಕ ಆಗಿದೆ 29/7/2025. ಯಾವಾಗ ಈ ಶರೀರದಲ್ಲಿ ಆತ್ಮವು ಪ್ರವೇಶ ಮಾಡುವುದು ಆಗಲೇ ಈ ಶರೀರಕ್ಕೆ ಬೆಲೆ ಇರುತ್ತದೆ. ಆದರೆ ಶೃಂಗಾರವು ಶರೀರಕ್ಕೆ ಮಾಡಲ್ಪಡುತ್ತದೆ, ಆತ್ಮಕ್ಕಲ್ಲ. ತಮ್ಮ ಜೊತೆಗಾರರಿಗೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವ ಯುಕ್ತಿಯನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ. ನೀವೀಗ ಭಾರತದ ಸತ್ಯ ಆತ್ಮಿಕ ಸೇವೆ ಮಾಡಬೇಕಾಗಿದೆ. ನಿಮಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ ಅಂದಾಗ ನಿಮ್ಮ ಬುದ್ಧಿ ಮತ್ತು ಚಲನೆಯು ಬಹಳ ಪರಿಶುದ್ಧವಾಗಿರಬೇಕು. ಯಾರಲ್ಲಿಯೂ ಅಂಶ ಮಾತ್ರವೂ ಮೋಹವಿರಬಾರದು. ಆತ್ಮಕ್ಕೆ ಶೃಂಗಾರವಿಲ್ಲ, ಹಾಗೆಯೇ ಪರಮಾತ್ಮನಿಗೂ ಶೃಂಗಾರವಿಲ್ಲ. ಅವರು ಬಿಂದುವಾಗಿದ್ದಾರೆ. ಬಾಕಿ ಏನೆಲ್ಲ ಶೃಂಗಾರವಿದೆಯೋ ಅದು ಶರೀರಕ್ಕೆ ಇದೆ. ರಾಜಾರಾಣಿಗೆ ಎಷ್ಟೊಂದು ಶೃಂಗಾರವಾಗುತ್ತದೆ. ಆತ್ಮವಂತೂ ಸಾಧಾರಣ ಬಿಂದುವಾಗಿದೆ. ನೀವು ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ. ಆತ್ಮಕ್ಕೆ ಮೊದಲು ಜ್ಞಾನದ 3ನೇ ನೇತ್ರವಿರಲಿಲ್ಲ. ಯಾವುದೇ ಮನುಷ್ಯಾತ್ಮರಿಗೆ ಈ ಜ್ಞಾನವಿಲ್ಲ. ಆದ್ದರಿಂದ ಜ್ಞಾನ ನೇತ್ರಹೀನ ಎಂದು ಹೇಳಲಾಗುತ್ತದೆ. ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲದವರಾಗಿದ್ದೀರಿ. ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡು ಚಕ್ರವರ್ತಿ ರಾಜರಾಗುತ್ತೀರಿ. ನೀವು ಆತ್ಮಗಳಿಗೆ ಈಗ ತಂದೆ ಶ್ರೀಮತವು ಸಿಗುತ್ತದೆ. ನಾನು ಆತ್ಮಕ್ಕೆ ಮತವನ್ನು ಕೊಡುತ್ತೇನೆ ಎಂಬ ಮಾತನ್ನು ಮತ್ತಾರೂ ಹೇಳಲು ಸಾಧ್ಯವಿಲ್ಲ. ಅವರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಪ್ರಾಣಿಗಳ ಶರೀರವಾದರೂ ಮಾರಾಟವಾಗುತ್ತದೆ, ಆದರೆ ಮನುಷ್ಯನ ಶರೀರವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಈಗ ತಂದೆಯು ಬಂದು ಬೆಲೆ ಇರುವವರನ್ನಾಗಿ ಮಾಡುತ್ತಾರೆ. ನಾವೀಗ ದೇವತೆಗಳಾಗುತ್ತಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ. ಅಂದ ಮೇಲೆ ಈ ನಶೆ ಏರಿರಬೇಕು. ಆದರೆ ಈ ನಶೆಯೂ ಸಹ ನಂಬರ್ವಾರ್ ಪುರುಷಾರ್ಥದನುಸಾರ ಇರುತ್ತದೆ. ಈಗ ನೀವು ಮಕ್ಕಳಿಗೆ ಎಷ್ಟೊಂದು ನಾರಾಯಣಿ ನಶೆ ಇರಬೇಕು. ಇದು ವಿಶ್ವದ ಮಾಲೀಕತ್ವದ ನಶೆಯಾಗಿದೆ. ಸತ್ಯನಾರಾಯಣನ ಕಥೆಯಾಗಿದೆ. ಅಂದ ಮೇಲೆ ಅವಶ್ಯವಾಗಿ ನಾರಾಯಣರೂ ಆಗುವಿರಿ. ಯಾವುದೆಲ್ಲ ಕಥೆಗಳನ್ನು ಕಟ್ಟಿದ್ದಾರೆಯೋ ಅದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಇದು ಕಲ್ಪದ ನಂತರವೂ ಆಗುವುದು. ತಂದೆಯು ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವನ್ನು ತಿಳಿಸುತ್ತಾರೆ. ಯಾವ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆಯೋ ಅವರ ಬುದ್ಧಿ ಮತ್ತು ಚಲನೆ ಬಹಳ ಪರಿಶುದ್ಧವಾಗಿರುತ್ತದೆ. ನಾವು ದೇವತೆಗಳಾಗಿದ್ದೇವೆ. ಅಷ್ಟರತ್ನಗಳಲ್ಲಿ ಬರುತ್ತೇವೆ. ಮಾಲೆಯಲ್ಲಿ ಮೊಟ್ಟ ಮೊದಲನೆಯದು ಹೂ, ಶಿವ ತಂದೆ, ನಂತರ ಜೋಡಿಮಣಿಗಳು, ಬ್ರಹ್ಮ, ಸರಸ್ವತಿ. ಮಾಯಾ ಬೆಕ್ಕು ವಿಘ್ನಗಳನ್ನು ಹಾಕುತ್ತದೆ, ನಿಮ್ಮ ಸ್ಥಿತಿಯನ್ನೇ ಬೀಳಿಸಿಬಿಡುತ್ತದೆ. ದೇಹಾಭಿಮಾನವು ಮೊಟ್ಟ ಮೊದಲನೇ ವಿಕಾರ. ಅದರ ನಂತರ ಮತ್ತೆಲ್ಲ ವಿಕಾರಗಳು ಬರುತ್ತವೆ. ತಂದೆಯು ಬಂದು ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ನಿಮ್ಮ ಕರ್ತವ್ಯವೂ ಸಹ ತಮ್ಮ ಜೊತೆಗಾರರ ಸೇವೆ ಮಾಡುವುದಾಗಿದೆ. ಪರಮಾತ್ಮನು ಜ್ಞಾನಸಾಗರನೆಂದೇ ಹೇಳುತ್ತಾರೆ. ಇಡೀ ಮರಗಿಡಗಳನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡರೂ ಸಹ ಅವರ ಮಹಿಮೆಯು ಅಂತ್ಯಗೊಳ್ಳುವುದಿಲ್ಲ. ಯಾವಾಗ ನೀವು ಪೂರ್ಣ ತಯಾರಾಗಿ ಬಿಡುವಿರೋ, ಹೂಗಳಾಗಿ ಬಿಡುವಿರೋ, ಆಗ ವಿನಾಶವಾಗುವುದು. ಇಲ್ಲಿ ಕೆಲವರು ರಾಜಾ ಹೂಗಳಿದ್ದಾರೆ, ಕೆಲವರು ಗುಲಾಬಿ, ಕೆಲವರು ಮಲ್ಲಿಗೆಯಾಗಿದ್ದಾರೆ. ನಾವೀಗ ತಂದೆಯ ಮೂಲಕ ಮೌಲ್ಯವಂತರಾಗುತ್ತಿದ್ದೇವೆ. ನಾವೇ ದೇವತೆಗಳಾಗಿ ಬರುತ್ತೇವೆ. ಇದೇ ನಾರಾಯಣಿ ನಶೆ ಇರಬೇಕು. ಬಂಧನ ಮುಕ್ತರಾಗಿ ಸೇವೆ ಮಾಡಬೇಕಾಗಿದೆ. ಜ್ಞಾನ ಯೋಗದಲ್ಲಿ ತೀಕ್ಷ್ಣರಾಗಿ ಮಾತಾಪಿತರ ಸಮಾನ ರಾಜ ಹೂಗಳಾಗಬೇಕಾಗಿದೆ ಮತ್ತು ತಮ್ಮ ಜೊತೆಗಾರರ ಸೇವೆಯನ್ನು ಮಾಡಬೇಕಾಗಿದೆ. ತಮ್ಮ ಸರ್ವ ಖಜಾನೆ